ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 348 ಪಾಯಿಂಟ್ಸ್ ಗೇನ್ ಆಗಿ 60,649 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 109 ಪಾಯಿಂಟ್ಸ್ ಗೇನ್ ಆಗಿ 17,923 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 174 ಪಾಯಿಂಟ್ಸ್ ಗೇನ್ ಆಗಿ 43,004 ರೂಪೀಸ್ ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಅಂಡ್ ಡಿಐಸ್ ಇಬ್ಬರು ಬೈ ಸೈಡ್ ಬಂದಿದ್ದಾರೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 1652 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 97 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್, ಪರ್ಟಿಕ್ಯುಲರ್ಲಿ ನಿಫ್ಟಿ 17,850 to 870 ಈ ಝೋನ್ ಹತ್ರ ನಡೆದಿರುವಂಥ ಕನ್ಸಾಲ್ಟೇಷನ್ ಒನ್ಸ್ ಅದು ಬ್ರೇಕ್ಔಟ್ ಆಗ್ತಾ ಇರೋದು ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೂವ್ ನಮಗೆ ನಿಫ್ಟಿನಲ್ಲಿ ಕಾಣಿಸಿದೆ. ಅಂಡ್ ತುಂಬ ಟೈಮ್ ಬ್ಯಾಕಿಂದಾನು 17,850 ಲೆವೆಲ್ ಅರೌಂಡ್ ಇದ್ದಾಗ ನಾವು ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಇವತ್ತು ಆ ಲೆವೆಲ್ ಅಬೋವ್ ಕ್ಲೋಸ್ ಆಗ್ತಾ ಇರೋದು ನಿಫ್ಟಿ ರಿಲೇಟೆಡ್ ಆಗಿರುವಂಥ ವ್ಯೂನ ಚೇಂಜ್ ಮಾಡ್ತಾ ಬುಲ್ಲಿಶ್ ವೇಗ ನಾವು ತಗೋಬಹುದು. ಪರ್ಸ್ನಲಿ ನಾನಂತೂ ಈ 17,850 ಲೆವೆಲ್ ಅಬೋವ್ ಮಾರ್ಕೆಟ್ ಕ್ಲೋಸಿಂಗ್ ಅಂತೂ ಪ್ರೆಸೆಂಟ್ ಪಾಸಿಟಿವ್ ಆಗೇ ನೋಡ್ತಿದ್ದೀನಿ. ಫರ್ದರ್ ಆಗಿ ಸಸ್ಟೈನ್ ಅಬೋವ್ ದಿಸ್ ಲೆವೆಲ್ ಇಮಿಡಿಯೇಟ್ಲಿ ನಾವು ನೋಡುವಂಥ ಲೆವೆಲ್ ನಿಫ್ಟಿನಲ್ಲಿ 18,150. ಇಲ್ಲಿಂದ ಒಂದು 250 ಪಾಯಿಂಟ್ಸ್ ಆದ್ಮೇಲೆ ನಿಫ್ಟಿ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಇದೆ. 18,000 ಅಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆಂಟ್. ಇಲ್ಲಿಂದ 18,150 ಅರೌಂಡ್ ವಿತ್ ರೆಸ್ಪೆಕ್ಟ್ ಟು ಪ್ರೈಸ್ ಆಕ್ಷನ್ ನೀವು ಗಮನಿಸಿದ್ರೆ ಪ್ರೀವಿಯಸ್ಲಿ ಒಂದು ಮಲ್ಟಿಪಲ್ ಟೈಮ್ಸು 18,150 ಅರೌಂಡ್ ವಿತ್ ರೆಸ್ಪೆಕ್ಟ್ ಟು ಪ್ರೈಸ್ ಆಕ್ಷನ್ ನಮಗೆ ಆ ಲೆವೆಲ್ ಕಾಣಿಸ್ತಾ ಇರುತ್ತೆ. ಅದರಿಂದ ಅಬೋವ್ 17,850, 18,250 ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್. ಬ್ಯಾಂಕ್ ನಿಫ್ಟಿಯಲ್ಲಿ ಗಮನಿಸಿದ್ರೆ ಇವತ್ತು ತುಂಬ ಟೈಮ್ವರೆಗೂ 42,890 ಹತ್ರ ಕನ್ಸಾಲ್ಟೇಟ್ ಆದಮೇಲೆ ಒನ್ಸ್ ಅದು ಬ್ರೇಕ್ ಆದಮೇಲೆ ಅದೇ ಲೆವೆಲ್ನ ರೆಸಿಸ್ಟೆಂಟ್ ಆಗಿ ತಗೊಂತ ಇವತ್ತು ಬ್ಯಾಂಕ್ ನಿಫ್ಟಿನೂ ಸ್ಟ್ರಾಂಗ್ ಆಗಿ ಮೂವ್ ಆಗಿದೆ. ರೀಸೆಂಟ್ ಟೈಮ್ಸಲ್ಲಿ ನಾವು ಅನ್ಕೊಂತ ಬರ್ತಿರೋದು ಕಂಪೇರ್ಡ್ ವಿತ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಬುಲ್ಲಿಶ್ ವ್ಯೂ ಪ್ಲೇ ಮಾಡಬೇಕಂತ ಅನ್ಕೊಳ್ಳೋರಿಗೆ ಬ್ಯಾಂಕ್ ನಿಫ್ಟಿನ ನೋಡಬಹುದು ಅಂತ. ಬಟ್ ಈಗ ನಿಫ್ಟಿನೂ ಆ್ಯಡ್ ಆಗಿದೆ. ಇವೆರಡೂ ಈಗ ಬುಲ್ಲಿಶ್ ಮೂವ್ ಇಂದಾನೇ ಇದೆ. ಓಕೆ, ಮತ್ತೆ ಸ್ವಲ್ಪ ಕರೆಕ್ಷನ್ ಆಗಿ ಡೌನ್ ಸೈಡ್ ಕನ್ಸಲ್ಟೇಷನ್ ಆದಾಗ ಯಾವ ಲೆವೆಲ್ ನಾವು ಬಿಲೋ ನೋಡಬಹುದು ಅಂತ ಅನ್ಕೊಂಡ್ರೆ ನಾನಂತೂ ಪರ್ಸನಲಿ ನಿಫ್ಟಿ ರಿಲೇಟೆಡ್ ಆಗಿ ನೋಡ್ತಿರೋದು 17,600. ಈ ಲೆವೆಲ್ ಬಿಲೋ ಬ್ರೇಕ್ ಆಗಿ ಸಸ್ಟೈನ್ ಆಗದೆ ಇರೋವರೆಗೂ ನಿಫ್ಟಿ ರಿಲೇಟೆಡ್ ಆಗಿ ನೆಗೆಟಿವ್ ಆರು ಬೇರಿಶ್ ವ್ಯೂನ ತಗೋಬೇಕಂತ ಅನ್ಕೊಂತಿಲ್ಲ. ಅಬೋವ್ 17,850 ನೆಕ್ಸ್ಟ್ ನೋಡ್ತಿರೋಂಥ ಇಂಪಾರ್ಟೆಂಟ್ ರೆಸಿಸ್ಟೆಂಟು 18,150. ಇವನ್ ಮಾರ್ಕೆಟ್ ವಿಷಯಕ್ಕೆ ಬಂದ್ರೂ ನಿನ್ನೆ ವಿಡಿಯೋದಲ್ಲಿ ನಾವು ಅನ್ಕೊಂಡಿದ್ವಲ್ವಾ, ಫಸ್ಟ್ ರಿಪಬ್ಲಿಕ್ ಬ್ಯಾಂಕು ರಿಸಲ್ಟ್ಸ್ ಪೋಸ್ಟ್ ಮಾಡಿದ ಮೇಲೆ 50% ಫಾಲ್ ಆಗಿದೆ. ಅದು ಈಗ 30% ಕರೆಕ್ಷನ್ವರೆಗೂ ಹೋಗಿದೆ. ಅದು ಸೈಡ್ಗಿಟ್ರೆ ಯುಎಸ್ಗೆ ಸಂಬಂಧಿಸಿರುವ ಬ್ಯಾಂಕಿಂಗ್ ಕ್ರೈಸಿಸ್ ಒಂದು ನೆಗೆಟಿವ್ ಇಂಪ್ಯಾಕ್ಟು ಗ್ಲೋಬಲ್ ಆಗಿ ಮಾರ್ಕೆಟ್ನ ಹಿಟ್ ಮಾಡ್ತಾ ಇದ್ರೆ, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿದ್ರೆ ಟೆಕ್ ರಿಸಲ್ಟ್ಸ್ ನಾವು ಗಮನಿಸಿದ್ರೆ ಮೈಕ್ರೋಸಾಫ್ಟ್ ಅವರು ಸೂಪರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇದನ್ನು ನಾವು ನಿನ್ನೆ ವಿಡಿಯೋದಲ್ಲೂ ಮಾತಾಡ್ಕೊಂಡಿದ್ದೀವಿ. ನಿನ್ನೆ ಮಾರ್ಕೆಟ್ ಡೇನಲ್ಲಿ ನಿಯರ್ಲಿ 7% ಅಪ್ಸೈಡ್ ಕ್ಲೋಸ್ ಆಗಿದೆ. ನಿನ್ನೆ US ಮಾರ್ಕೆಟ್ಸ್ ಕ್ಲೋಸ್ ಆದಮೇಲೆ ಮೆಟಾ ಅವರು ಎಕ್ಸ್ಟ್ರಾರ್ಡಿನರಿ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅಂಡ್ ಇನ್ನು ಮೆಟಾ ಸ್ಟಾಕ್ಸು ಓಪನ್ ಆಗಿಲ್ಲ. ಇನ್ನು ಪ್ರೀ ಮಾರ್ಕೆಟಲ್ಲಿ 12% ಹತ್ರ ಮೆಟಾ ಸ್ಟಾಕ್ ಅಪ್ಸೈಡ್ ಇದೆ. ಮೀನ್ಸ್ ಟೆಕ್ ರಿಸಲ್ಟ್ಸು ಇಲ್ಲಿಂದ ಬಂದಿರುವಂಥ ನಂಬರ್ಸ್ ಎಲ್ಲಾನು ಗೂಗಲ್, ಮೈಕ್ರೋಸಾಫ್ಟ್, ಫೇಸ್ಬುಕ್ ಪೇರೆಂಟ್ ಕಂಪನಿ ಆಗಿರುವಂಥ ಮೆಟಾ ಇವರೆಲ್ಲರೂ ಮಾರ್ಕೆಟ್ ಎಸ್ಟಿಮೇಟ್ಸ್ನ ಬೀಟ್ ಮಾಡ್ತಾನೆ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಇರೋದು. ಅಂಡ್ ಇವನ್ ನಮ್ಮ ಇಂಡಿಯನ್ IT ಕಂಪನೀಸು ಒಂದು ಪರ್ಫಾರ್ಮೆನ್ಸ್ ನೀವು ಗಮನಿಸಿದ್ರೆ ಸ್ಟಾರ್ಟಿಂಗು ವೀಕ್ ಆಗಿದ್ದ TCS, ಇನ್ಫೋಸಿಸ್ ಅವ್ರ ನಂಬರ್ಸು ಮಾರ್ಕೆಟ್ ಎಸ್ಟಿಮೇಟ್ಸ್ನ ಬಿಲೋಗೆ ತೋರಿಸ್ತಾ ಇದ್ರೆ ನೆಕ್ಸ್ಟ್ ಬರೋವಂಥ ಎಲ್ಲ IT ಕಂಪನೀಸ್ ನಂಬರ್ಸು ಮಾರ್ಕೆಟ್ ಎಸ್ಟಿಮೇಟ್ಸ್ನ ಬೀಟ್ ಮಾಡ್ತಾ ಆಲ್ಮೋಸ್ಟ್ ಸ್ವಲ್ಪ ಕಂಪನೀಸು ಸ್ವಲ್ಪ ರೀಸನ್ಸಲ್ಲಿ ವೀಕ್ ಆಗಿದ್ರು ಎಂಟೈರ್ ನಂಬರ್ಸು ಅಲಾಂಗ್ ವಿತ್ ಗೈಡೆನ್ಸ್ ನಾವು ನೋಡಿದಾಗ ಮಾರ್ಕೆಟ್ ಎಸ್ಟಿಮೇಟ್ಸ್ನ ಬೀಟ್ ಮಾಡ್ತಾನೆ ಈ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋವಂಥ ನಮ್ಮ ಇಂಡಿಯನ್ IT ಸ್ಟಾಕ್ಸ್ನು ಬೆಟರ್ ಪರ್ಫಾರ್ಮೆನ್ಸ್ನ ಡೆಲಿವರಿ ಮಾಡ್ತಿದೆ. ಅದರಿಂದ ಈ IT ಪ್ಯಾಕ್ ರಿಲೇಟೆಡ್ ಆಗಿ ಇಲ್ಲಿಂದನೂ ಸ್ವಲ್ಪ ಡೇಸ್ ಬ್ಯಾಕು ಕ್ರಿಯೇಟ್ ಆಗಿರೋಂಥ ಅನ್ಸರ್ಟನಿಟಿ ಇನ್ ಕಮಿಂಗ್ ಡೇಸಲ್ಲಿ ಅಷ್ಟೊಂದು ಜಾಸ್ತಿ ಇಂಪ್ಯಾಕ್ಟು ತೋರಿಸಲ್ಲ. ಲೈಕ್ IT ಸ್ಟಾಕ್ಸು ಇಲ್ಲಿಂದ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂದರೆ ಒಂದು ನೆಗೆಟಿವ್ ಸೆಂಟಿಮೆಂಟು IT ಕಂಪನಿ ರಿಲೇಟೆಡ್ ಆಗಿ ನಮಗೆ ದೊಡ್ಡದಾಗಿ ಮಾರ್ಕೆಟಲ್ಲಿ ಕಾಣಿಸದೇ ಇರಬಹುದು. ಬಿಕಾಸ್ ಕಂಪನೀಸಿಂದ ಒಳ್ಳೆ ನಂಬರ್ಸು ಎಕ್ಸ್ಪೆಕ್ಟೆಡ್ ಅಂದರೆ ಬೆಟರ್ ನಂಬರ್ಸು ಪೋಸ್ಟ್ ಮಾಡ್ತಾ ಇರೋದು ಒಂದು ಕಡೆ ಆದರೆ FY24 ನಾವಿನ್ನೂ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತೀವಿ ಅನ್ನೋ ಥರ ರೀಸೆಂಟಾಗಿ ಬರ್ತಿರೋಂಥ ಮೋಸ್ಟ್ ಆಫ್ ದಿ ಕಂಪನೀಸು ಎಕ್ಸ್ಪೆಕ್ಟೇಷನ್ಗೆ ಅಂದರೆ ಹೈಯರ್ ಗೈಡೆನ್ಸ್ನ ಕೊಡ್ತಾ ಇರೋದು. IT ಕಂಪ್ನೀಸ್ ಒಂದು ಸ್ಟೇಬಲ್ ಪರ್ಫಾರ್ಮೆನ್ಸು ಎಕ್ಸ್ಪೆಕ್ಟೇಷನ್ಸು ಮಾರ್ಕೆಟಲ್ಲಿ ಕ್ರಿಯೇಟ್ ಆಗ್ತಿದೆ. ನೆಕ್ಸ್ಟ್ ನಮ್ಮ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಲಾಸ್ಟ್ 4 ಕನ್ಸಿಕ್ಯೂಟಿವ್ ಡೇಸಿಂದನೂ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಗ್ತಾನೆ ಇದೆ. ಈ ವೀಕಲ್ಲಿ ಆಲ್ಮೋಸ್ಟ್ ಮಾರ್ಕೆಟು 1.5% ಬೆಳೆದಿದೆ. ಇಲ್ಲಿವರೆಗೂ ನಡೆದಿರೋ ಡೇಸ್ ಎಲ್ಲ ನೋಡಿದ್ರು ನಿಫ್ಟಿ 4.2% ಅಂಡ್ ಬ್ಯಾಂಕ್ ನಿಫ್ಟಿ 7.3% ವರೆಗೂ ಬೆಳೆದಿದೆ. ಅಂಡ್ ಎಂಟೈರ್ ಬ್ಯಾಂಕ್ ನಿಫ್ಟಿಗೆ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್ ಇನ್ನೂ ಜಾಸ್ತಿ ರ್ಯಾಲಿ ಆಗಿವೆ. ಇನ್ಫ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಲೋವರ್ ಸೈಡ್ ಫಾಲ್ ಆದರೆ ಮಾತಾಡ್ಕೊಳ್ಳೋದಕ್ಕೆ ತುಂಬ ಕಾರಣಗಳಿದೆ. ಆದರೆ ಮಾರ್ಕೆಟ್ ರ್ಯಾಲಿ ಆಗಿದೆ ಬಿಕಾಸ್ ಲೋವರ್ ಸೈಡ್ ಫಾಲ್ ಆದರೆ ಗ್ಲೋಬಲ್ ಆಗಿರುವಂಥ ಬ್ಯಾಂಕಿಂಗ್ ಕ್ರೈಸಿಸ್ ಅಂಡ್ US ಅಲ್ಲಿ ಅಂಡ್ ನಾರ್ತ್ ಕೊರಿಯಾ ರಿಲೇಟೆಡ್ ಆಗಿ ಒಂದು ನ್ಯೂಸ್ ಆರ್ಟಿಕಲ್ ಇದೆ, ಅದನ್ನ ಬಗ್ಗೆನೂ ಮಾತಾಡ್ಕೋಬಹುದು. ಆದರೆ ಇವತ್ತು ಮಾರ್ಕೆಟ್ ಬೆಳೀತಾ ಇರೋದು
ಗ್ಲೋಬಲ್ ಮಾರ್ಕೆಟ್ಸ್ನ ಬೀಟ್ ಮಾಡ್ತಾ, ಆ್ಯಕ್ಚುಲಿ ಗ್ಲೋಬಲ್ ಮಾರ್ಕೆಟ್ಸ್ ವೀಕ್ ಆಗಿದೆ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಏನು ಮೂವ್ ಆಗಿಲ್ಲ, ಆದರೆ ಅವನ್ನು ಬೀಟ್ ಮಾಡ್ತಾ ಇವತ್ತು ಇಂಡಿಯನ್ ಮಾರ್ಕೆಟ್ಸ್ ಒಂದು ಔಟ್ ಪರ್ಫಾರ್ಮ್ ಅಂತೂ ಮಾಡಿವೆ. ಇದರ ಬ್ಯಾಕ್ ಇನ್ನೊಂದು ಪಾಸಿಟಿವ್ ಎಲಿಮೆಂಟ್ನ ಆ್ಯಡ್ ಮಾಡಬೇಕಂತ ಅನ್ಕೊಂಡ್ರೆ ಓವರ್ ನೈಟಲ್ಲಿ ಕ್ರೂಡ್ ಆಯಿಲು 4% ಫಾಲ್ ಆಗಿದೆ. ಇವನ್ ಡಾಲರನ್ನು ವೀಕ್ ಆಗಿದೆ. ಇದನ್ನು ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಿ ಪಾಸಿಟಿವ್. ಬಟ್ ಓವರಾಲ್ ಆಗಿ ಫಂಡಮೆಂಟಲ್ಸ್ ಬಗ್ಗೆ ಮಾತಾಡಿಕೊಂಡ್ರೆ ಬ್ಯಾಂಕಿಂಗ್ ಸ್ಟಾಕ್ಸು ಬೆಸ್ಟ್ ಆಗಿ ಡೆಲಿವರಿ ಮಾಡ್ತಿದೆ ನಂಬರ್ಸ್ನ. ಆ್ಯಂಡ್ IT ಸ್ಟಾಕ್ಸನ್ನು ಸ್ಟಾರ್ಟಿಂಗ್ನಲ್ಲಿ ವೀಕಾಗಿ ಪೋಸ್ಟ್ ಮಾಡಿದ್ರೂ ಅದಾದಮೇಲೆ ಬರ್ತಿರೋಂಥ ಮೋಸ್ಟ್ ಆಫ್ ದಿ IT ಸ್ಟಾಕ್ಸಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಏನೂ ಇಲ್ಲ. ಇನ್ಫ್ಯಾಕ್ಟ್ ಇನ್ನೂ ಬೆಟ್ರಾಗೆ ಪರ್ಫಾರ್ಮ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸು ಮಾರ್ಕೆಟ್ಗೆ ಕೊಡ್ತಾ ಇರೋದು. ಇವನ್ ಬ್ಯಾಂಕ್ ನಂಬರ್ಸನ್ನು ಚೆನ್ನಾಗಿ ಬರ್ತಿದೆ, ಬ್ಯಾಂಕ್ ನಿಫ್ಟಿ ಬೆಳೆಯೋದಕ್ಕೂ ರೀಸನ್ ಇದೆ. ಬಟ್ ಬ್ಯಾಂಕಿಂಗ್ ಸ್ಟಾಕ್ಸು ಒಂದು ವೆಯ್ಟೇಜ್ ಜೊತೆಗೆ ಕೇವಲ IT ನಿಫ್ಟಿನಲ್ಲಿ 15% ಹತ್ರ ವೆಯ್ಟೇಜ್ನ ಕ್ಯಾರಿ ಮಾಡ್ತಿದೆ. ಅದರಿಂದ ಓವರಾಲು ಎಷ್ಟೊಂದು ವೆಯ್ಟೇಜು ಈ ರೀಸೆಂಟಾಗಿ ಬರ್ತಿರೋಂಥ ನಂಬರ್ಸ್ ಬೆಟ್ರಾಗಿರ್ತಿರೋದು. ಮಾರ್ಕೆಟ್ ಎಸ್ಟಿಮೇಟ್ಸ್ಗೆ ಅಂದ್ರೂ ಈಗ ನಿಫ್ಟಿ ಅಪ್ಸೈಡ್ ಮೂವ್ ಮಾಡ್ತಾ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಿದೆಲ್ಲ, ಅದರಿಂದಾನೇ ನನ್ನ ವ್ಯೂನ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. 17,850 ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆಂಟು 18,150. ಎಸ್, ಇಲ್ಲೊಂದು ಪ್ರಾಬಬಿಲಿಟಿ ಇದೆ. ಅಗೈನ್ ನಾಳೆ ಸೆಷನಲ್ಲಿ ಏನಾದರೂ ಒಂದು ರೀಸನಿಂದ ಮತ್ತೆ ಅಗೈನ್ ಡೌನ್ ಸೈಡ್ಗೆ ಫಾಲ್ ಆಗಿ 17,850 ಬಿಲೋ ಬರ್ತಿದ್ರು ಇಮಿಡಿಯೇಟ್ಲಿ ನೆಗೆಟಿವ್ ವ್ಯೂನ ತಗೊಳ್ಳಲ್ಲ. 17,600 ಲೆವೆಲ್ ಬ್ರೇಕ್ ಆಗಿ ಡೌನ್ ಸೈಡ್ ಕ್ಲೋಸ್ ಆಗ್ತಾ ಇದ್ರೇನೆ ನೆಗೆಟಿವ್ ವ್ಯೂನ ತಗೊತೀನಿ. ಟಿಲ್ ದಟ್ ಮಾರ್ಕೆಟ್ ರಿಲೇಟೆಡ್ ಆಗಿ ಅಬೋವ್ 17,850 ಇವತ್ತು ಕ್ಲೋಸ್ ಆಗಿದೆ ಅಲ್ವಾ, ಅದರಿಂದಾನೇ ಬುಲ್ಲಿಶ್ ವ್ಯೂನೇ ಕ್ಯಾರಿ ಮಾಡ್ತಿದ್ದೀನಿ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟ್ 17,850 ಆ್ಯಂಡ್ ಅಪ್ಸೈಡು 17,950. ಎಕ್ಸಾಕ್ಟ್ಲಿ 17,877 ಹತ್ರ ಕಾಣಿಸುತ್ತೆ. ಬಟ್ ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೀನಿ 17,850 ಟು 17,870 ಈ 20 ಪಾಯಿಂಟ್ ರೇಂಜ್ನ ಇಂಪಾರ್ಟೆಂಟ್ ರೇಂಜ್ ಅಂತ ಹೇಳಿದ್ದೀನಿ. ಅದರಿಂದಾನೇ ಲೋಯರ್ ಲೆವೆಲ್ ಹೇಳ್ತಿದ್ದೀನಿ 17,850. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 42,890 ಆ್ಯಂಡ್ ಅಪ್ ಸೈಡು 43,060. ಇಫ್ ಒಂದು ವೇಳೆ ಇದೇನಾದರೂ ಬ್ರೇಕ್ ಆಗ್ತಾ ಇದ್ರೆ ದೆನ್ 43,370 ಇಲ್ಲಿ ಒಂದು ಒಳ್ಳೆ ಸ್ಪೇಸ್ ಇರುತ್ತೆ ಈ ಲೆವೆಲ್ ಅಬೋವ್ ಸಸ್ಟೈನ್ ಆದರೆ. ನೆಕ್ಸ್ಟು ನಿಫ್ಟಿ ಆಪ್ಷನ್ ಚೈನ್ ಡೇಟಾ, ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿಲಿರುವಂಥ ಓಪನ್ ಇಂಟ್ರೆಸ್ಟ್ ಡೇಟಾ, ಪರ್ಸನಲಿ ನನಗಿರುವಂಥ ಪ್ರೈಸ್ ಆಕ್ಷನ್ ವ್ಯೂ ಇವೆರಡನ್ನು ಕಂಬೈನ್ ಮಾಡ್ತಿದ್ರೆ ನಾನು ನಿಫ್ಟಿ ರಿಲೇಟೆಡ್ ಗಮನಿಸ್ತಿರೋದು ಲೋಯರ್ ಸೈಡು 17,600 ಆ್ಯಂಡ್ ಅಪ್ ಸೈಡು 18,200. ಈ 600 ಪಾಯಿಂಟ್ ರೇಂಜ್ನ ನಿಫ್ಟಿ ರಿಲೇಟೆಡ್ ಆಗಿ ಮಾರ್ಕೆಟ್ ರೇಂಜ್ ಆಗಿ ಗಮನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.